ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮೇ ತಿಂಗಳ ಧನುರ್ ಹಾಗೆ ಮಕರ ರಾಶಿಯವರಿಗೆ ಯಾವ ಯಾವ ಫಲಗಳು ಲಭ್ಯವಾಗ್ತಕ್ಕಂಥದ್ದಿರ್ತದೆ. ಧನುರ್ ರಾಶಿಯವರಿಗೆ ಈ ಒಂದು ಮಾಸ ನಿಮ್ಮ ಕಾರ್ಯಗಳಲ್ಲಿ ಜಯಶೀಲರಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತಾ, ಮದುವೆ ವಿಚಾರದಲ್ಲಿ ಏನಾದರೂ ಶುಭ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತಾ, ಕೆಲಸದ ವಿಚಾರದಲ್ಲಿ ಏನಾದರೂ ಪ್ರಶಸ್ತವಾಗ್ತಕ್ಕಂಥದ್ದಿರ್ತದ, ಹೇಗೆ ಯಾವ ವಿಚಾರದಲ್ಲಿ ಲಾಭವಾಗ್ತದೆ, ಏನಾದರೂ ಬದಲಾವಣೆಗಳು ಏನಾದರೂ ಸಾಧ್ಯತೆಗಳು ಬರುತ್ತಾ, ಯಾವ ವಿಚಾರದಲ್ಲಿ ಲಭ್ಯತೆ ಆಗುತ್ತೆ, ಕೆಲಸದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳ ಸಾಧ್ಯತೆಗಳು ಬರುತ್ತಾ, ಹೇಗೆ ಯಾವ ವಿಚಾರದಲ್ಲಿ ಪ್ರಶಸ್ತವಾಗ್ತದೆ, ಯಾವ ವಿಚಾರದಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು, ಸರಿಯಾದಂಥ ಮಾರ್ಗದರ್ಶನ ವಹಿಸ್ಕೋಬೇಕು, ಈ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಕರ ರಾಶಿಯವರನ್ನು ನೋಡೋದಾದರೆ, ಮಕರ ರಾಶಿಯವರಿಗೆ ಯಾವ ಒಂದು ಪ್ರಯತ್ನದಿಂದ ಶುಭದ ಸಾಂಕೇತಿಕವಾಗ್ತದೆ, ಅಥವಾ ಮಕರ ರಾಶಿಯವ್ರಿಗೆ ಏನಾದರೂ ನಿಮಗೆ ಮಾತಿನಿಂದ ಸಮಸ್ಯೆಗಳು ಕಾಡಬಹುದಾ, ಅಣ್ಣ ತಮ್ಮಂದರ ವಿಚಾರ, ಸಹೋದರ ವಿಚಾರ, ನೆರೆಹೊರೆಯರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತಾ, ಅಥವಾ ಮಕರ ರಾಶಿಯವ್ರಿಗೆ ಭೂಮಿ ಖರೀದಿ ಯೋಗದ ಲಭ್ಯತೆ ಏನಾದರೂ ಸಿಗ್ತಕ್ಕಂಥದ್ದಿರುತ್ತಾ, ಏನಾದರೂ ಮಕರ ರಾಶಿಯವ್ರಿಗೆ ಶುಕ್ರನಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತಾ, ಗುರುವಿನ ಬಲವಿಲ್ಲದಿದ್ದರೂ ಸಹಿತವಾಗಿ ಏನಾದರೂ ಶುಭದ ಕಾರ್ಯಗಳಾಗ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವ್ರಿಗೆ ಬರುತ್ತಾ, ಸಂಕ್ಷಿಪ್ತ ಮಾಹಿತಿ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಧನುರಾಶಿಯವರಿಗೆ ನೋಡೋಣ. ರಾಶಿಯಾಧಿಪತಿ ಸಪ್ತಮದಲ್ಲಿದ್ದಾನೆ, ಗುರುವಿನ ಅನುಗ್ರಹ, ಗುರುವಿನ ದೃಷ್ಟಿ ಇದೆ, ತೊಂದರೆ ಇಲ್ಲ. ಮುಖ್ಯವಾಗಿ ಶನಿ ಮತ್ತು ಕುಜ ಚತುರ್ಥ ಭಾವದಲ್ಲಿ ಮೊದಲ ದಿನದ ಅಂದರೆ ತಿಂಗಳ ಪ್ರಾರಂಭದಲ್ಲಿ ಸಂಚಾರವನ್ನು ಮಾಡೋದು. ತೃತೀಯಾತ ಭಾವದಲ್ಲಿ ರಾಹು, ಹಾಗೆ ಸೂರ್ಯ ಉಚ್ಚಸ್ಥಾನದಲ್ಲಿ 9ರ ಅಧಿಪತಿ ಪಂಚಮದಲ್ಲಿದ್ದಾನೆ. ಒಂದು ವಿಶೇಷವಾಗಿ ರಾಜಯೋಗದ ಕಾಲ. ಮೇಲಾಗಿ ಸಪ್ತಮಾಧಿಪತಿ ದಶಮಾಧಿಪತಿ ಕೂಡ ಪಂಚಮದಲ್ಲಿದ್ದಾನೆ. ಕೇವಲ ಒಂದು ತಿಳ್ಕೊಳ್ಳಿ, ಧನುರಾಶಿಯವರಿಗೆ ದಿಸ್ ಇಸ್ ಅ ಗುಡ್ ಟೈಮ್, ಬಟ್ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ. ಚತುರ್ಥ ಭಾವದಲ್ಲಿ ನೋಡಿ, ಅದಕ್ಕೋಸ್ಕರ ಚತುರ್ಥ ಭಾವ ಅದು ಕೂಡ ನಾಲೆಡ್ಜ್ ಸ್ಥಾನ. ಇಲ್ಲಿ ಶನಿ ಕುಜ ಕೂದಾಗ ಸ್ವಲ್ಪ ಡಿಫಾಲ್ಟ್ಸ್ ಕಂಡು ಬಂದ್ರೂ ಸಹಿತವಾಗಿ ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ಅಥವಾ ತಮ್ಮ ಕಾರ್ಯಗಳಲ್ಲಾಗಿರ್ಬೋದು, ಅಥವಾ ಜಮೀನಿನ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಈ ಮಕರ ರಾಶಿಯವರಿಗೆ ಜಸ್ಟ್ ನಾನು ಹೇಳ್ತಕ್ಕಂಥದ್ದು ಸಿಂಪಲ್ ಪ್ರಯತ್ನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅದೇ ಧನುರಾಶಿಯವ್ರಿಗೆ ನೋಡಿ, 9ರ ಪಂಚಮದಲ್ಲಿರೋದ್ರಿಂದ ತೀಕ್ಷ್ಣವಾಗಿರ್ತಕ್ಕಂಥ ಬುದ್ಧಿ ಇಟ್ಕೊಂಡು ಕೆಲಸ ಮಾಡಿ. ಓವರ್ಲೋಡ್ ತಗೋಬೇಡಿ, 100% ಸಮಸ್ಯೆಯನ್ನು ಕಾಣ್ತದೆ, ಬಟ್ ತೀಕ್ಷ್ಣವಾಗಿರ್ತಕ್ಕಂಥ ಬುದ್ಧಿ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡುತ್ತೆ. ಅಫ್ಕೋರ್ಸ್ ತಿಂಗಳ ಪ್ರಾರಂಭದಲ್ಲಿ ನೋಡೋದಾದರೆ ಶುಕ್ರ ಸ್ವಸ್ಥಾನದಲ್ಲಿ 6ರ ಸ್ಥಾನದಲ್ಲಿ ಹಾದು ಹೋಗೋದ್ರಿಂದ ಕೆಲಸ ಕಾರ್ಯಗಳು ಮ್ಯಾನೇಜಬಲ್, ಭಾಳ ಪ್ರಶಸ್ತವಾಗಿ AC ರೂಮಲ್ಲಿ ಕುಳ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಶಸ್ತವಾಗಿರ್ತಕ್ಕಂಥ ಹುದ್ದೆಗಳೇ ನಿರ್ಮಾಣವಾಗ್ತಕ್ಕಂಥದ್ದು ಸಿಗ್ತಕ್ಕಂಥದ್ದಿದೆ. ಕೇವಲ ಬುದ್ಧಿಶಕ್ತಿನೂ ಕೂಡ ಟ್ರಮಂಡಸ್ ಇರ್ತಕ್ಕಂಥದ್ದು ತಿಂಗಳ ಪ್ರಥಮ ಹಂತದಲ್ಲಿ ಹಾದು ಹೋಗ್ತದೆ. ಚಂದ್ರ ಸಹಿತವಾಗಿ 11ರ ಸ್ಥಾನದಿಂದ ಸ್ವತಿ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಈ ಒಂದು ತಿಂಗಳ ಪ್ರಶಸ್ತವನ್ನು ತೋರಿಸುತ್ತೆ. ಕೇವಲ ನಾಲೆಡ್ಜ್ ಧನುರಾಶಿಯವ್ರಿಗೆ ದ ವೆರಿ ಬೆಸ್ಟ್ ಟೈಮನ್ನು ಕ್ರಿಯೇಟ್ ಮಾಡುತ್ತೆ. ತೃತೀಯಾತ ಭಾವದಲ್ಲಿ ಅಂದರೆ ರಾಹು ತೃತೀಯ ಭಾವದಲ್ಲಿದ್ದಾನೆ. ನಿಜವಾಗ್ಲೂ ಇದೊಂದು ಪ್ರಶಸ್ತ ಸಮಯ. ಕೆಲವೊಂದು ಬಾರಿ ಅವಕಾಶಗಳು ವಂಚಿತ ಆಗೋದು ಸತ್ಯವಾಗ್ತದೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕು. ಕೇವಲ ಗಣಪತಿಗೆ ಗರಿಕೆಯನ್ನು ಪ್ರತಿ ದಿವಸ 21 ಗರಿಕೆಯನ್ನು ಇಡ್ತಾ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ. ಭಾಳ ಪ್ರಶಸ್ತವಾಗಿಬಿಡುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಈ ಧನುರಾಶಿಯವರಿಗೆ ದ ಬ್ಯೂಟಿಫುಲ್ ಟೈಮ್, ಖಂಡಿತವಾಗಿ ಬ್ಯೂಟಿಫುಲ್ ಟೈಮ್. ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬೆಸ್ಟ್. ಮ್ಯಾಕ್ಸಿಮಮ್ ನೋಡಿ, ಮಧ್ಯಭಾಗದಲ್ಲಿ ಗ್ರಹಗಳ ಬದಲಾವಣೆ ಆಗ್ತದೆ. ಕುಜ ಪಂಚಮ ಸ್ಥಾನಕ್ಕೆ ಸ್ವಸ್ಥಾನಕ್ಕೆ ಬರ್ತದೆ. ಅದೇ ರೀತಿಯಾಗಿ ಸೂರ್ಯ ಕೂಡ ಈ ಷಷ್ಠಭಾವಕ್ಕೆ ಪದಾರ್ಪಣೆಯನ್ನು ಮಾಡುತ್ತೆ. ಶುಕ್ರ ಸಹಿತವಾಗಿ ಸಪ್ತಮ ಸ್ಥಾನಕ್ಕೆ ಬರುತ್ತೆ. ಮದುವೆ ವಿಚಾರಕ್ಕೆ ಸ್ವಲ್ಪ ಪ್ರಶಸ್ತವಾಗುತ್ತೆ. ಕೆಲಸದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳು ಸಾಧ್ಯತೆಗಳು ಬರುತ್ತೆ. ದಶಮಾಧಿಪತಿ 6ರ ಸ್ಥಾನಕ್ಕೆ ಬರೋದ್ರಿಂದ ಒಂದು ಕೆಲಸದ 9ರ ಅಧಿಪತಿ ಜೊತೆ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆ ಸಮಯ. ಖಂಡಿತವಾಗಿ ನೋಡ್ಕೊಳ್ಳಿ.
ಈ ಧನುರಾಶಿಯವರಿಗೆ ಈ ಒಂದು ಕಾಲ ಪ್ರಶಸ್ತವಾಗಿರ್ತಕ್ಕಂಥ ಸಮಯವನ್ನು ಕೊಡುತ್ತೆ. ಮದುವೆ ವಿಚಾರದಲ್ಲೂ ಕೂಡ ಪ್ರಶಸ್ತವಾಗ್ತದೆ. ಸಪ್ತಮದಲ್ಲಿ ಶುಕ್ರನ ಸಂಚಾರವಿದ್ದಾಗ ಮದುವೆ ಮಾತುಕತೆಗಳು ನಡೀತದೆ. ಮ್ಯಾಕ್ಸಿಮಮ್ ಈ ಒಂದು ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಪಂಚಮ ಸ್ಥಾನಕ್ಕೆ ಕುಜ ಬರ್ತದೆ. ಬುದ್ಧಿ ಭಾಳ ಫಾಸ್ಟಾಗಿ ಕೆಲಸ ಆಗ್ತಕ್ಕಂಥದ್ದು ಇರುತ್ತೆ. ಅಲ್ಲಿ ಕುಜದೋಷ ಕೂಡ ನಿರ್ಮೂಲನೆ ಆಗ್ತಕ್ಕಂಥದ್ದು ಇರ್ತದೆ. ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ನಿಮಗೆ ಲಭ್ಯವಾಗೋದು ಖಂಡಿತ. ಕೇವಲ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ರಾಶಿಯಾಧಿಪತಿ ಸಪ್ತಮದಲ್ಲಿರೋದ್ರಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನ ನಿಮ್ಮಲ್ಲಿ ಬೆಳೆಯುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟು ಶಿವನ ಮಂತ್ರವನ್ನು ಚಾಂಟ್ ಮಾಡಿ, ಸ್ನಾನ ಮಾಡ್ತಕ್ಕಂಥ ನೀರಿಗೆ ಬಿಲ್ವಪತ್ರೆಯನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಬುದ್ಧಿಶಕ್ತಿಯಲ್ಲಿ ಶುಭವಾಗ್ತಕ್ಕಂಥಿರುತ್ತೆ. ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯ ಮಂತ್ರ ಪ್ರಶಸ್ತವಾಗ್ತದೆ. ಖಂಡಿತ ಅದನ್ನು ಮಾಡಿ, ನಿಮಗೆ ಶುಭದ ತಿಂಗಳಾಗುತ್ತೆ. ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಈ ಒಂದು ಮಾಸ ಹೇಗಿರುತ್ತೆ? ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತದೆ. ನೋಡಿ, ಮೊದಲ ಭಾಗದಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಅಥಾರಿಟಿಯಸ್ ಆಫ್ ಮೈಂಡ್ ಬರುತ್ತೆ. ಬಟ್ ಮಾತಲ್ಲಿ ಕಂಟ್ರೋಲ್ ಎಲ್ಲ ಮಕರ ರಾಶಿಯವ್ರಿಗೆ ಹೆಂಗೆ ಅಂದರೆ, ನಾನು ಆಗಿದ್ದೆ, ನಾನು ಇದನ್ನು ಮಾಡ್ತಿದ್ದೆ, ಒಳ್ಳೆ ಲೆವೆಲಲ್ಲಿದ್ದೆ, ಹಾಗೆ ಹೀಗೆ ಅನ್ನೋದಕ್ಕಿಂತ ಅಫ್ಕೋರ್ಸ್ ನಿಮಗೆ ರಾಜಕೀಯವಾಗಿರ್ತಕ್ಕಂಥ ತತ್ವಗಳಿದೆ, ಅದನ್ನು ಸರಿಯಾದಂಥ ಅನಲೈಸ್ ಮಾಡ್ಕೊಂಡು ಹೋಗಿ. ಮ್ಯಾಕ್ಸಿಮಮ್ ಪ್ರಶಸ್ತವಾಗುತ್ತೆ. ಶುಕ್ರನ ಒಂದು ತುಲಾರಾಶಿಯಲ್ಲಿ ಚಂದ್ರ ಸಂಚಾರ ಮೊದಲ ಪ್ರಾರಂಭವನ್ನು ಮಾಡೋದ್ರಿಂದ ಶುಕ್ರ ಸಹಿತವಾಗಿ ಸ್ವಸ್ಥಾನದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಮನೋಭಾವವನ್ನು ಕೊಡುತ್ತೆ. ನೋಡಿ, ಭಾಳ ಮುಖ್ಯವಾಗಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಸರಿಯಾದಂಥ ಮಾತುಕತೆ. ಆ ಮಾತುಕತೆ ಸಪ್ತಮದಲ್ಲಿ ನೋಡಿ, ಅಷ್ಟಮದಲ್ಲಿ ಕೇತು ಇದ್ದಾನೆ. ಕೆಲವೊಂದು ಮಾತುಗಳು ನಿಮಗೆ ಸಮಸ್ಯೆಯನ್ನು ತಂದುಕೊಡುತ್ತೆ. ಬಿ ಕೇರ್ಫುಲ್. ನೋಡಿ, ಭಾಳ ವಿಶೇಷವಾಗಿ ಅನಲೈಸ್ ಮಾಡಿಬಿಡ್ಬೋದು. ಗುರುಬಲ ಇಲ್ಲ. ಮ್ಯಾಕ್ಸಿಮಮ್ ತೃತೀಯ ಅಧಿಪತಿಯಾಗಿರ್ತಕ್ಕಂಥದ್ದು ಷಷ್ಠಭಾವದಲ್ಲಿದ್ದಾನೆ. ಸಮಸ್ಯೆಗಳನ್ನು ಮಾಡಿಕೊಳ್ಳೇಬೇಡಿ. ಖಂಡಿತವಾಗಿ ಶುಭವಾಗ್ತದೆ. ಒಂದೇ ಒಂದು ನೋಡಿ, ಮಕರ ರಾಶಿಯವರು 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಮೊದಲು ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡುತ್ತೆ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕು. ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಮೋರ್ ಎಫರ್ಟ್ ಮಾಡಬೇಕು. ಮೋರ್ ಎಫರ್ಟ್ ದನ್ ಸಕ್ಸಸ್. ಇಲ್ಲಾಂದರೆ ಸ್ವಲ್ಪ ಟಫ್ ಆಗಿಬಿಡುತ್ತೆ ಕೆಲಸಗಾರರಿಗೆ. ಆಮೇಲೆ ಈ ಮಧ್ಯಭಾಗದಲ್ಲಿ ಬುಧ ಸಹಿತವಾಗಿ ಸಂಚಾರವನ್ನು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ಏನಾಗುತ್ತೆ, 6ರ ಅಧಿಪತಿ ಪಂಚಮ ಸ್ಥಾನ ಅಷ್ಟಮಾಧಿಪತಿ ಜೊತೆಲಿರೋದ್ರಿಂದ ಸ್ವಲ್ಪ ಕೆಲಸದಲ್ಲೂ ಕೂಡ ಸ್ವಲ್ಪ ಸಮಸ್ಯೆದಾಯಕವಾಗ್ತದೆ. ಬಿ ಕೇರ್ಫುಲ್. ಬಟ್ ಏನಪ್ಪ ಒಂದು ಪ್ರಶಸ್ತ ಅಂದರೆ ಸೈಟ್ ಖರೀದಿ ಯೋಗ ಅಂತ ಯೋಗಗಳು ಬರುತ್ತೆ. ಅದು ಸಾಲ ಮಾಡಿ ತಗೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸ್ವಲ್ಪ ನೀವು ರೆಕಾರ್ಡ್ಸನ್ನು ಪರಿಶೀಲನೆ ಮಾಡಿ ಮುಂದುವರಿತಕ್ಕಂಥದ್ದು ಮುಖ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭದ ಸಮಯವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಶುಕ್ರ ಸ್ವಸ್ಥಾನದಲ್ಲಿರೋದ್ರಿಂದ ಮ್ಯಾಕ್ಸಿಮಮ್ ಸ್ವಲ್ಪ ಮಟ್ಟಿಗೆ ನಿಮಗೆ ಬುದ್ಧಿ ಶಕ್ತಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಪ್ರಶಸ್ತವಾಗ್ತಕ್ಕಂಥದ್ದು ಸಹಿತ ಇದೆ. ಆದರೆ ಸರಿಯಾದಂಥ ಸದುಪಯೋಗವನ್ನು ಮಾಡಿಕೊಂಡ್ರೆ ಮಾತ್ರ ಮಕರ ರಾಶಿಯವರಿಗೆ ಈ ತಿಂಗಳು ಸರಿಯಾದಂಥ ಮಾರ್ಗದರ್ಶನ ಆಗ್ತದೆ. ಧನಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವ ಎಫರ್ಟ್ ಆಗ್ತಿದ್ರೆ ದುಡ್ಡು ಬರಲ್ಲ ನಿಮಗೆ. ಮೋರ್ ಎಫರ್ಟ್ ದ್ಯಾನ್ ಸಕ್ಸಸ್. ಇಲ್ಲಾಂದರೆ ಹಣಕಾಸು ಅಷ್ಟು ಉತ್ತಮತೆ ಇರಲ್ಲ. ಏಕೆಂದರೆ ಧನಸ್ಥಾನದಲ್ಲಿ ರಾಹು ಇದ್ದಾನೆ, ಫ್ಲಕ್ಚುಯೇಟ್ ಮಾಡಿಬಿಡುತ್ತೆ. ಸ್ವಲ್ಪ ಫ್ಯಾಮಿಲಿ ಡಿಸ್ಟರ್ಬೆನ್ಸನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಮೇಲಾಗಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಚಂದ್ರ ದಶಮದಲ್ಲಿ ಹಾದು ಹೋಗೋದ್ರಿಂದ, ಅದರಲ್ಲೂ ಸ್ವಾತಿ ನಕ್ಷತ್ರದಲ್ಲೇ ಪ್ರಾರಂಭವನ್ನು ಮಾಡೋದ್ರಿಂದ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಕೇವಲ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಅಂದರೆ ಈ ಮಂಗಳವಾರಗಳಂದು ಸಾಧ್ಯವಾದರೆ ಈ 9 ವರ್ಷದ ಒಳಗಿನ ಕನ್ಯೆಯ ಮಕ್ಕಳಿಗೆ ಸ್ವಲ್ಪ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಶಿವನ ಮಂತ್ರಗಳನ್ನು ಚಾಂಟ್ ಮಾಡಿ. ಇದು ನಿಮಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಸಮಯವನ್ನು ಕ್ರಿಯೇಟ್ ಮಾಡುತ್ತೆ. ಖಂಡಿತ ಇದೊಂದು ಫಾಲೋ ಅಪ್ ಮಾಡೋದ್ರಿಂದ ಮಾತ್ರ ನಿಮಗೆ ಶುಭದ ಕಾಲ ಇರುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.